ಜ್ಯೋತಿ, ನಾ ಬರೋದಕ್ಕಿಂತ ಮುಂಚೆ ಬಂದು ಬಿಟ್ಟಿಯಲ್ಲ. ಜ್ಯೋತಿ, ಇದೇ ನನ್ನ ಅಮ್ಮನವರು ಇಷ್ಟೊಂದು ಖುಷಿಯಾಗಿದ್ದಾರಲ್ಲ. ಹೌದು, ಮತ್ತೆ ಎಷ್ಟೇ ಆಗಲಿ ಪತಿದೇವರಾಗೋಕ್ಕಿಂತ ಮುಂಚಿತವಾಗಿ ಬಂದು ಅವರ ಸ್ವಾಗತವನ್ನ ಕೇಳೋದು ತಪ್ಪೇನು? ತಪ್ಪೇನಿಲ್ಲ ಜ್ಯೋತಿ. ಈ ನಿನ್ನ ದಪ್ಪನ ಕಣ್ಣುಗಳನ್ನು ನೋಡಿ ನಾನು ದಪ್ಪನಾಗಿಬಿಟ್ಟೆ ಅಷ್ಟೇ. ಇದೇನು ಜ್ಯೋತಿ, ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀಯಲ್ಲ? ಖುಷಿಯೇನೂ ಇಲ್ಲ ನೋಡಿ. ಆದಷ್ಟು ಬೇಗ ಖುಷಿಯ ದಿನಗಳು ಬೇಗ ಬರಲಿ ಅಂತ ಆಸೆ ಪಟ್ಟು ಕನಸನ್ನ ಕಾಣ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಹುಚ್ಚಿ, ಯಾಕೆ ಎಷ್ಟೊಂದು ಆತರ? ಸ್ವಲ್ಪ ದಿನ ತಾಳು. ತಾಳಿಯನ್ನು ಕಟ್ಟಿ ಬಿಡ್ತೇನೆ ನಿನ್ನ ಕೊರಳಿಗೆ. ಆಗ ನಾವಿಬ್ಬರೇ ಹಾಯಾಗಿ ಜಾಲಿಯಾಗಿ ಪ್ರೇಮ ಸಾಗರದಲ್ಲಿ ತೇಲಾಡೋಣ. ಏನಂತೀಯ? ನೋಡಿ, ಆ ದಿನ ಬೇಗ ಬರಲಿ ಅಂತ ಆಶಿಸ್ತೀನಿ. ಆದಷ್ಟು ಬೇಗ ನಾವಿಬ್ರು ಮದುವೆ ಆಗಿ ಸತಿಪತಿಗಳಾಗ್ಬಿಟ್ರೆ ತುಂಬಾ ಒಳ್ಳೇದಲ್ವೇ? ಯಾಕೆ ಜ್ಯೋತಿ ಇವತ್ತು ಹುಚ್ಚುಚ್ಚಾಗಿ ಮಾತನಾಡ್ತಿದ್ದೀಯ? ನೋಡು ಜ್ಯೋತಿ, ನಿನಗೇನು ಆಗುವುದಿಲ್ಲ. ಈ ಶೇಖರ್ ಎಂದಿದ್ದರು ನಿನ್ನ ಗಂಡ. ಆದ್ರೆ ನಾವೀಗಾಗ್ಲೇ ದಾರಿ ತಪ್ಪಿ ನಡೆದಿದ್ದೀವಿ. ಒಂದು ವೇಳೆ ಈ ವಿಚಾರ ಸಮಾಜಕ್ಕೆ ಗೊತ್ತಾದ್ರೆ ಅದು ತಪ್ಪು ತಿಳಿದುಕೊಳ್ತಾರೆ ಅಲ್ವೇನು? ಸಮಾಜ 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 ದಿನವಿಡೀ ಶ್ರೀಮಂತರು ಬಡಬಾಲರ ಶೀಲ ಜೊತೆ ಸರಸವಾಡಿ ಮೋಸಗೊಳಿಸುತ್ತಿರುವಾಗ ಅದನ್ನು ಕಂಡರೂ ಕಾಣದ ಹಾಗೆ ಕೈ ಕಟ್ಟಿ ಕುಳಿತುಕೊಂಡಿರುವ ಈ ಸಮಾಜಕ್ಕೇನು ಗೊತ್ತು ನಮ್ಮಿಬ್ಬರ ಪ್ರೀತಿ ಪ್ರೇಮದ ಮರ್ಮ? ನೋಡು ಜ್ಯೋತಿ, ಈ ಸಮಾಜ ಏನೆಂದರೂ ಸರಿ, ಅದನ್ನು ನೀನು ನನಗೋಸ್ಕರ ಸಹಿಸಿಕೊಳ್ಳಲೇಬೇಕು. ಇನ್ನೆಷ್ಟು ದಿನ ಅಂತ ಇದನ್ನು ನಾನು ಸಹಿಸ್ಕೋಬೇಕು? ನಾನೊಬ್ಬ ನೌಕರಸ್ಥನಾಗಿ ಬಿಟ್ಟರೆ ಸಾಕು. ಮರುದಿನವೇ ನಮ್ಮಿಬ್ಬರ ಮದುವೆ ಜ್ಯೋತಿ. ಜ್ಯೋತಿ, ಈ ಶೇಖರ ಜೀವನದಲ್ಲಿ ಈ ಜ್ಯೋತಿಯೇ ಭಗವತಿಗೂ ಮಡದಿ. ನೋಡಿ, ನೀವು ಮಡದಿಯಾಗೋದಕ್ಕೆ ನಾನಂತೂ ಭಾಗ್ಯ ಮಾಡಿದೆ. ಈ ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಇರಬೇಕು. ಅಂದಾಗಿ ನಾನು ನಿಮ್ಮಲ್ಲಿ ಒಂದು ಮಾತನ್ನು ಕೇಳೇನು? ಹೇಳು ಜ್ಯೋತಿ. ನೋಡಿ, ನಿಮ್ಮ ಆಸ್ತಿ ಹೇಳ್ತಿರೋದಷ್ಟಿದೆ. ಅದರಲ್ಲಿ ನೀವು ಈ ಊರಿನ ಧರಿಕರು. ನೀವು ಕೂತುಂಡು 3 ಜನ್ಮ ಕೂತುಂಡ್ರು ಕೂಡ ಈ ನಿಮ್ಮ ಆಸ್ತಿ ಕೂಡ ಕರಗೋದಿಲ್ಲ. ಹೀಗಿರ್ಬೇಕಾದ್ರೆ ನೀವ್ಯಾಕೆ ನೌಕರಿ ಮಾಡುವ ಆಸೆಯನ್ನ ಇಟ್ಕೊಂಡಿದ್ದೀರಿ? ಇದಕ್ಕೆ ಕಾರಣವೇನು? ಜ್ಯೋತಿ, ಸ್ವಾರ್ಜಿತ ಆಸ್ತಿ ಇದೆ ನಿಜ, ಆದರೆ ಅದು ನನ್ನ ಅನುಭವಿಸದಕ್ಕಲ್ಲ, ನನ್ನ ರಕ್ಷಣೆಗೆ. ತಿಳಿತೆ? ಮೇಲಾಗಿ ನನ್ನ ಆಸೆ ಏನಿದ್ದರೂ ಸ್ವತಃ ದುಡಿಯುವುದು. ದುಡಿಮೆಯೇ ದುಡ್ಡಿನ ತಾಯಿ. ಅದರಂತೆ ನಾನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಈ ಸಮಾಜ ಸೇವೆ ಸುಧಾರಣೆ ಮಾಡಬೇಕೆನ್ನುವುದೇ ನನ್ನ ಮೂಲ ಗುರಿ. ಜ್ಯೋತಿ, ನಾನೊಂದು ಮುಖ್ಯವಾದ ಮಾತನ್ನು ಕೇಳುತ್ತೇನೆ, ಅದನ್ನು ನಡೆಸಿಕೊಡುವೆಯಾ? ಖಂಡಿತವಾಗ್ಲೂ ನಡೆಸಿಕೊಡ್ತೀನಿ. ಅದೇನಂತ ಕೇಳಿ? ಸತ್ಯವಾಗಿಯೂ ಪ್ರತಿನಿತ್ಯ ನಡೆಯುವ ಈ ನಮ್ಮ ಪ್ರೇಮದ ಸಾಕ್ಷಿಯಾಳಿಗೂ ನಡೆಸಿಕೊಡ್ತೇನೆ. ನೋಡು ಜ್ಯೋತಿ, ಈ ಪ್ರಪಂಚದಲ್ಲಿ ಯಾವ ಪ್ರೇಮಿಯು ತಾನು ಮದುವೆ ಆಗುವ ಪ್ರೇಯಸಿ ಮುಂದೆ ಹೇಳಲಾರದಂತ ಮಾತನ್ನು ಹೇಳುತ್ತೇನೆ. ಅದನ್ನು ನೀನು ಖಂಡಿತ ನಡೆಸಿಕೊಳ್ಳಬೇಕು. ಯಾಕೆಂದರೆ ನೀನೇ ನನ್ನ ಪ್ರಾಣ, ನೀನೇ ನನ್ನ ಹೆಸರು, ನೀನೇ ನನ್ನ ಸರ್ವಸ್ವ. ಅದಕ್ಕಾಗಿ ನೀನು ಮನಸ್ಸಿಗೆ ಯಾವ ರೀತಿ ತಪ್ಪು ತಿಳಿದುಕೊಳ್ಳುವುದಿಲ್ಲವೆಂದರೆ ಮಾತ್ರ ಕೇಳುತ್ತೇನೆ. ಖಂಡಿತವಾಗ್ಲೂ ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ. ಅದೇನು ಅಂತ ಕೇಳಿ? ನೋಡು ಜ್ಯೋತಿ, ನಾನು ಬೆಂಗಳೂರಿಗೆ ಹೋಗಿ ಟ್ರೈನಿಂಗ್ ಮುಗಿಸಿಕೊಂಡು ಬರುವ ತನಕ ಇಷ್ಟು ದಿನ ನಮ್ಮಿಬ್ಬರ ನಡುವೆ ನಡೆದ ಪ್ರೀತಿ ಪ್ರೇಮದ ಗುಟ್ಟು ರಟ್ಟಾಗಬಾರದು. ತಿಳಿತೆ? ಶೇಖರ್, ಹೌದು ಜ್ಯೋತಿ, ಇದನ್ನು ನನಗೋಸ್ಕರ ಸಹಿಸಿಕೊಂಡು ಯಾರ ಮುಂದಾದರೂ ಹೇಳಿದ್ರೆ ನನ್ನ ಮೇಲೆ ಆಣೆಯಾಗಿದೆ. ಖಂಡಿತವಾಗ್ಲೂ ಇಲ್ಲ. ಅದೆಂಥ ಕಷ್ಟನೇ ನನ್ನ ಮುಂದೆ ಬಂದು ನಿಂತರೂ ಕೂಡ ಯಾವುದೇ ಕಾರಣಕ್ಕೂ ಈ ಮಾತನ್ನ ನಾನು ಯಾರ ಹತ್ರನೂ ಹೇಳೋದಿಲ್ಲ. ಈ ನನ್ನ ಮಾತು ಆ ನಿಮ್ಮ ಪಾದ ಸಾಕ್ಷಿಯಾಳಿಗೂ ಸತ್ಯ. ಬಲೆ ಜ್ಯೋತಿ, ಬಲೆ. ಸಾರ್ಥಕವಾಯಿತು ನಿನ್ನನ್ನು ಪ್ರೀತಿಸಿದ್ದಕ್ಕೆ. ನಿನ್ನಂತಹ ನನ್ನ ಸತಿಯಾಗಿ ಬರುತ್ತಿರುವುದು 7 ಜನ್ಮದ ಪುಣ್ಯ ಮಾಡಿದ್ದೇನೆ. ನಾನು ಅಷ್ಟೇ. ನಿಮ್ಮಂಥವರನ್ನ ನನ್ನ ಪತಿಯಾಗಿ ಪಡೆಯುವುದಕ್ಕೆ ನಾನು ಕೂಡ 7 ಜನ್ಮದಲ್ಲಿ ಪುಣ್ಯವನ್ನು ಮಾಡಿದ್ದೇನೆ. ಹಾಗೆ ನೀವು ಬೆಂಗಳೂರಿಗೆ ಯಾವಾಗ ಹೋಗ್ತಾ ಇದ್ದೀರಾ? ನಾಳೆ ಬೆಳಗ್ಗೆ ಹೋಗಬೇಕು ಜ್ಯೋತಿ. ಬೆಂಗಳೂರಿಗೆ ಹೋಗಿ 6 ತಿಂಗಳ ಕಾಲ ನಿನ್ನನ್ನು ಮರೆತು ಹೇಗೆ ಕಾಲ ಕಳಬೇಕೆನ್ನುವುದೇ ನನಗೆ ಚಿಂತೆ ಆಗಿದೆ. ನೋಡಿ, ಈ ಜ್ಯೋತಿ ಈ ನಿಮ್ಮ ಬಾಳಿನ ಜ್ಯೋತಿಯಾಗಿ ಇರ್ಬೇಕಾದ್ರೆ 6 ತಿಂಗಳು ಅನ್ನೋದು 6 ದಿನಗಳಂತೆ ಉಳ್ಳಿ ಹೋಗುತ್ತೆ ಬಿಡಿ. ಜ್ಯೋತಿ, ನಾನು ಬೆಂಗಳೂರಿಗೆ ಹೋಗಿ ಬರುವ ತನಕ ನೆನಪಟ್ಟುಕೊಳ್ಳುವಂತೆ ನಿನ್ನ ಪ್ರೇಮ ಕಾಂಡದಿಂದ ಹೊರಬರಲೇ ಒಂದು ಪ್ರೇಮದ ಕಾಣಿಕೆ. ಹೌದೇ? ಬನ್ನಿ ಹಾಗಾದ್ರೆ. ಗುಡಿಯ
ಜೀವನ ಸನ್ನಿಹಿತ